ಕಾಂಗ್ರೆಸ್ ಜೆಡಿಎಸ್ ಲೋಕಸಭೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್. ಎಚ್.ಡಿ. ದೇವೇಗೌಡ, ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ವರಿಷ್ಠರ ಜೊತೆ ಚರ್ಚೆ ನಡೆಯಲಿದೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಒಂದು ಸಾಧ್ಯತೆ ಕಂಡುಬರ್ತಾ ಇದೆ. ಮಡಿಕೇರಿಯಲ್ಲಿ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಪ್ರತಿದಿನ ಪ್ರತಿ ವಾರ ಡೆಡ್ಲೈನ್ಗಳು ಸಿಗ್ತಾನೆ ಇದ್ದಾವೆ, ಅವ್ರು ಡೆಡ್ಲೈನ್ಗಳನ್ನ ಕೊಡ್ತಾನೆ ಇದ್ದಾರೆ. ಬಿಜೆಪಿ ನಾಯಕರಿಗೆ ತಮ್ಮ ಶಾಸಕರು ಏನು ಮಾಡ್ತಾರೆ ಅನ್ನೋ ಒಂದು ಭಯ ಇದೆ. ಹೀಗಾಗಿ ಈ ರೀತಿಯಾದಂಥ ಡೆಡ್ಲೈನ್ಗಳನ್ನು ಕೊಡ್ತಾ ಇರ್ತಾರೆ. ಬಿಜೆಪಿ ನಾಯಕರು ಪ್ರತಿದಿನ ಕಾಲು ಎಳಿತಾ ಇರ್ತಾರೆ. ಅದೆಲ್ಲ ನಮಗೆ ಸಾಮಾನ್ಯ ಆಗ್ಬಿಟ್ಟಿದೆ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ದೋಸ್ತಿ ಸರ್ಕಾರ 5 ವರ್ಷ ಸುಭದ್ರ, ಕುಮಾರಣ್ಣನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವ ವಾಕ್ಯಗಳನ್ನು ಮತ್ತೆ ಇಲ್ಲಿ ಪುನರುಚ್ಚರಿಸಿದ್ದಾರೆ. ಮಡಿಕೇರಿಯಲ್ಲಿ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್. ಹಾಗೆ ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲೂ ಕೂಡ ಸಾಕಷ್ಟು ತಳಮಳಗಳು ಉಂಟಾಗ್ತಾ ಇದ್ದಾವ ಅನ್ನೋದನ್ನು ಗಮನಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವಾರು ದಿನಗಳಿಂದ, ಹಲವಾರು ತಿಂಗಳುಗಳಿಂದ ಭಾರತೀಯ ಜನತಾ ಪಕ್ಷದವರು ಕೂಡ ಇನ್ನು 24 ಗಂಟೆಯಲ್ಲಿ ಸರ್ಕಾರ ಪತನ ಆಗುತ್ತೆ, ಇನ್ನು ಒಂದು ವಾರದಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೇಳ್ತಾನೆ ಬರ್ತಿರೋದ್ರಿಂದ ಬಹುಶಃ ಇಲ್ಲಿ ಸಮ್ಮಿಶ್ರ ಸರ್ಕಾರದ ನಾಯಕರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಜೆಡಿಎಸ್ ಕಾಂಗ್ರೆಸ್ ವರಿಷ್ಠರಿಂದ ಈಗ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ, ಲೋಕಸಭೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ದೇವೇಗೌಡರು ಇಷ್ಟೇ ಸೀಟ್ಗಳು ಬೇಕು ನಮಗೆ ಅನ್ನುವ ಡಿಮ್ಯಾಂಡ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಕಾಂಗ್ರೆಸ್ನವರು ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ತೆನೆ ಜೊತೆ ಕೈ ಜೋಡಿಸಬೇಕಾಗತ್ತೆ. ಅಂದರೆ ಆ ಒಂದು ಮೈತ್ರಿ ಅಷ್ಟು ಪರಿಣಾಮಕಾರಿಯಾಗಿರಬೇಕಾಗತ್ತೆ. ಸಮ್ಮಿಶ್ರ ಸರ್ಕಾರವನ್ನು ಕೂಡ ಇಲ್ಲಿ ಉಳಿಸ್ಕೊಳ್ಬೇಕು ಮತ್ತು ಸುಭದ್ರ ಸರ್ಕಾರವನ್ನೂ ಕೊಡಬೇಕು, ಮತ್ತೆ ಲೋಕಸಭಾ ಚುನಾವಣಾ ಹಿತದೃಷ್ಟಿಯಿಂದ ಅವರ ಪಕ್ಷವನ್ನು ಕೂಡ ಉಳಿಸಿಕೊಳ್ಬೇಕು. ಇಂತಹ ಸವಾಲುಗಳು ಕೂಡ ಇಲ್ಲಿ ಎದುರಾಗಿದ್ದಾವೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಉದಯ್. ಎಸ್ ಉದಯ್, ಕೈತೆನೆ ಮೈತ್ರಿ ಮುಂದುವರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಡೀತಾ ಇದೆ? ಇನ್ನು ಲೋಕಸಭಾ ಅಂತ ಹೇಳಿದ್ರೆ, ಚುನಾವಣೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅಲ್ಲಿ ಚಾಲೆಂಜಸ್ ಇರುತ್ತವೆ. ಈ ಚಾಲೆಂಜಸ್ಗಳನ್ನ ಹೇಗೆ ಬಗೆಹರಿಸಬಹುದು, ಯಾವ ವಿಚಾರ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದೆ, ಯಾವ ರೀತಿಯಾದಂಥ ಮಾತುಕತೆಗಳು ನಡೀತಾ ಇದ್ದಾವೆ? ಎಸ್ ಉದಯ್. ಏನು ಕೊಡಗು ಪ್ರವಾಸೋತ್ಸವ ನಡೆಸ್ತಾ ಇದೆ. ಇದಕ್ಕೆ ಇಂದು ಕೊಡಗಿನ ಉಪ ಸಚಿವರಾದಂತ ಏನು ಸಾರಾ ಮಹೇಶ್ ಅವರು ಕೂಡ ಚಾಲನೆ ನೀಡಿದ್ರು. ಅದರ ಬಳಿಕ ಏನು ಮಾಧ್ಯಮದೊಂದಿಗೆ ಮಾತನಾಡಿದಂತ ಸಾರಾ ಮಹೇಶ್ ತೆನೆಕೈ ಲೋಕಸಭೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದ ಜೊತೆ ಮಾತುಕತೆ ನಡೆಸಿರುವಂತದ್ದು ರಾಘವೇಶ್ವರ. ಈ ಬಗ್ಗೆ ಏನು ಎಚ್.ಡಿ. ಹಾಗೂ ಎಚ್.ಡಿ. ಕಾಂಗ್ರೆಸ್ ವರಿಷ್ಠರ ಜೊತೆ ಚರ್ಚೆ ಮಾಡಲಿದ್ದಾರೆ. ಅವರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಬಿಜೆಪಿ ಏನು ಪ್ರತಿದಿನ ಪ್ರತಿ ವಾರ ಪ್ರತಿ ತಿಂಗಳು ಕೂಡ ಡೆಡ್ ಲೈನ್ ಕೊಡ್ತಾನೆ ಇದ್ದಾರೆ. ಪಾಪ ಅವರಿಗೆ ಅವರು ಶಾಸಕರು ಎಲ್ಲಿ ಕೈ ಬಿಟ್ಟು ಹೋಗ್ತಾರೆ ಎಂಬ ಭಯ ಕೂಡ ಅವರಿಗೆ ಕಾಡಿದೆ ಅಂತ ಹೇಳಿ ಏನು ಕೊಡಗು ಜಿಲ್ಲೆಯಲ್ಲಿ ಸಾರಾ ಮಹೇಶ್ ಅವರು ಹೇಳಿಕೆಯನ್ನು ನೀಡಿರುವಂತದ್ದು. ಹಾಗೇನೆ ಈಗೆಲ್ಲ ಒಂದು ಆಶ್ವಾಸನೆ ಕೊಡ್ಕೊಂಡು ಬರ್ತಾ ಇದ್ದಾರೆ. ಬಿಜೆಪಿಯವರು ಪ್ರತಿದಿನ ಕಾಳೆಳೆಯುತ್ತಿದ್ದಾರೆ, ಅದು ಕಾಮನ್. ಮೊದಲು ಅವರೊಂದಿಗೆ ಆಂತರಿಕ ಸಮಸ್ಯೆಗಳು ಇರುವುದನ್ನು ಬಗೆಹರಿಸಿಕೊಳ್ಳಿ, ಆಮೇಲೆ ಬೇರೆ ಪಕ್ಷದನ್ನು ಕಾಲೆಳೆಯುವ ಕೆಲಸ ಮಾಡ್ಲಿ ಎಂದು ಇಂದು ಕೊಡಗಿನ ಉಪ ಸಚಿವರಂತ ಏನು ಸಾರಾ ಮಹೇಶ್ ಅವರು ಒಂದು ವಾಗ್ದಾಳಿಯನ್ನು ನಡೆಸಿರುವಂತದ್ದು ರಾಘವ್ ಸೂರ್ಯ. Got it. Thank you, Uday.